ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ BPL ಪಡಿತರ ಚೀಟಿದಾರರಿಗೆ ಬಂಪರ್ ಗುಡ್ ನ್ಯೂಸನ್ನು ತಂದಿದ್ದೇನೆ. ಹಾಗಿದ್ರೆ ಏನಿದು ಗುಡ್ ನ್ಯೂಸ್ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಿದ್ದೀರಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಬಿಕಾಸ್ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ತುಂಬ 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 ಇಂಪಾರ್ಟೆಂಟ್. ಹಾಗಿದ್ರೆ ವೀಕ್ಷಕರೇ, ಏನಿದು ಒಂದು BPL ಕಾರ್ಡ್ದಾರರಿಗೆ ಬಂಪರ್ ಗುಡ್ ನ್ಯೂಸ್ ಅದ್ರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ನ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ರಾಜ್ಯ ಸರ್ಕಾರದಿಂದ BPL ಕಾರ್ಡುದಾರರಿಗೆ ಮಹತ್ವದ ಸುದ್ದಿ. ಹೌದು, ಪಡಿತರ ಚೀಟಿಯ ಪರಿಷ್ಕರಣೆಗೆ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದು ಬಡಜನರಿಗೆ ಹೆಚ್ಚಿನ ಅನುಕೂಲತೆಗಳು ಲಭ್ಯವಾಗಲಿದೆ. ಪಡಿತರ ವ್ಯವಸ್ಥೆಯನ್ನು ಬಿಗಿಗೊಳಿಸಲು ಮತ್ತು ಅನರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕ್ರಮ ಕೈಗೊಂಡಿದೆ ವೀಕ್ಷಕರೇ. ನಾನು ಹೇಳಿದ್ದೆ ಏನೆಲ್ಲ ಕ್ರಮ ಕೈಗೊಂಡಿದ್ರು, ಹಾಗೆ ಲಿಂಕ್ ಮಾಡಿಸ್ಕೊಳ್ಳಿ, ಅದು ಇದು ಅಂತೆಲ್ಲ ಏನೆಲ್ಲ ನಾನು ಹೇಳಿದ್ದೆ ಅದನ್ನೆಲ್ಲ ಮಾಡಿಸ್ಕೊಳ್ಳಿ ವೀಕ್ಷಕರೇ. ಬಿಕಾಸ್ ಈ ಒಂದು ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯ ಏನಿದೆ ಅದನ್ನ ಕರೆಕ್ಟಾಗಿ ಬಡವರಿಗೆ ಏನಿದ್ದಾರೆ ಆ ಒಂದು ಅಕ್ಕಿಯನ್ನೇ ಊಟ ಮಾಡುವವರು ಏನಿದ್ದಾರೆ ಅವರಿಗೇ ಇದು ತಲುಪಬೇಕು ಅಂತ ಅನ್ನೋ ಒಂದು ಮೇನ್ ಉದ್ದೇಶದಿಂದ ಸರ್ಕಾರ ಈ ಒಂದು ಅಕ್ಕಿ ಭಾಗ್ಯವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಅದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಳ್ಳೇಬೇಕು ಅಲ್ವಾ. ಹಾಗಿದ್ರೆ BPL ಪಡಿತರ ಚೀಟಿ ಪರಿಷ್ಕರಣೆಯ ಮುಖ್ಯ ಅಂಶಗಳೇನೆಂದರೆ, ಅರ್ಹ ಫಲಾನುಭವಿಗಳಿಗೆ ತೊಂದರೆ ಇಲ್ಲ. ಅಂದರೆ ಯಾರು ಈ ಒಂದು ಅನ್ನಭಾಗ್ಯವನ್ನು ಕರೆಕ್ಟಾಗಿ ಪಡ್ಕೋತಿದ್ದೀರಾ ಅಂದರೆ ನೋ ಪ್ರಾಬ್ಲಮ್ ಫಾರ್ ದ ಎಲಿಜಿಬಲ್ ಬೆನಿಫಿಷರೀಸ್. ಅಂದರೆ ಯಾರೆಲ್ಲ ಈ ಒಂದು ಬೆನಿಫಿಟನ್ನು ಕರೆಕ್ಟಾದ ಮಟ್ಟಿಗೆ ಪಡ್ಕೋತಾ ಇದ್ದೀರಾ, ನೀವು ಈ ಒಂದು ಅಕ್ಕಿಯನ್ನು ತಗೊಳ್ಳೋದಾಗಲಿ, ಬೇರೆಯವರಿಗೆ ಮಾರೋದಾಗಲಿ, ಅಥವಾ ನಿಮಗೆ ಈ ಒಂದು ಅಕ್ಕಿನೇ ಬೇಡ, ಹೀಗಿರುವಾಗ ನಿಮಗೆ ಯಾಕೆ ಅಕ್ಕಿ ಅಲ್ವಾ, ಹೀಗಿರುವಾಗ ನಿಮಗೆ ಯಾಕೆ ಈ ಒಂದು ಹಣ ಅಲ್ವಾ. ಕರೆಕ್ಟಾಗಿ ಎಷ್ಟೋ ಜನ ಒಂದು ಹೊತ್ತಿನ ಊಟಕ್ಕೋಸ್ಕರ ಕಷ್ಟಪಡೋರಿದ್ದಾರೆ. ಅವರಿಗೆ ಈ ಒಂದು ಅನ್ನ ಭಾಗ್ಯ ಅನ್ನೋ ಒಂದು ಯೋಜನೆ ಏನಿದೆ ಅದು ಅವರಿಗೆ ಪಾಲಿಗೆನೇ ದೊರಕಬೇಕು ಅನ್ನೋ ಒಂದು ಮಟ್ಟಿನಲ್ಲಿ ಸರ್ಕಾರ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ತಂದಿದೆ. ಪಡಿತರ ಚೀಟಿ ಪರಿಷ್ಕರಣೆಯಲ್ಲಿ ಬಡ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗದಂತೆ ಇಲಾಖೆಯ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಹಾಗಿದ್ರೆ ಈ ಒಂದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಿಂದ ಪಾಪ ಮನೆ ಕೂಡ ಇರೋದಿಲ್ಲ, ಹಾಗೆ ಯಾವುದೇ ಥರದ ವೆಹಿಕಲ್ ಹೋಗಲಿ, ಒಂದು ಹೊತ್ತಿನ ಊಟಕ್ಕೋಸ್ಕರ ಕೂಡ ಅವ್ರು ಕಷ್ಟಪಡ್ತಾ ಇರ್ತಾರೆ. ಆ ಒಂದು ಅಕ್ಕಿ ಏನಿದೆ, ಸರ್ಕಾರದ ಒಂದು ಅಕ್ಕಿ ಏನಿದೆ ಅದನ್ನೇ ಅವರು ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಹಾಗಿರುವಾಗ ಆ ಒಂದು ಅಕ್ಕಿ ಸೌಲಭ್ಯ ಕೂಡ ಇಲ್ಲವಾದಲ್ಲಿ ಅವ್ರ ಕತೆ ಏನಾಗ್ತದೆ ಅಲ್ವಾ. ಹಾಗಿದ್ರೆ ಆ ಒಂದು ಕುಟುಂಬಕ್ಕೆ ಆ ಒಂದು ಅಕ್ಕಿ ದೊರಕದೆ ಹೋದರೆ ಏನಾಗುತ್ತೆ ಅಲ್ವಾ. ಹಾಗಿದ್ರೆ ಆ ಒಂದು ಅಕ್ಕಿ ದೊರಕಬೇಕು, ಅವರ ಪಾಲಿಗೆನೇ ಆ ಒಂದು ಅಕ್ಕಿ ದೊರಕಬೇಕು ಅನ್ನೋ ರೀತಿಯಲ್ಲಿ ಅರ್ಹ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಅಕ್ಕಿ ದೊರಕಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಈಗೀಗ ತುಂಬಾ ಎಚ್ಚರವಾಗಿದೆ. ಇನ್ನು ಅನರ್ಹ BPL ಕಾರ್ಡ್ಗಳೇನಿದೆ, ಅನರ್ಹ ಅಂದರೆ ಯಾರೆಲ್ಲ ಈ ಒಂದು ಅಕ್ಕಿ ಬೇಡ ನಿಮಗೆ, ನೀವು ರೈಸ್ ಆಗಲಿ ಬೇರೆ ರೈಸ್ ಆಗಲಿ ಊಟ ಮಾಡ್ತಿದ್ದೀರಾ, ಸುಮ್ಮನೆ ಒಂದು ದೋಸೆ ಮಾಡೋದಕ್ಕೋಸ್ಕರನೋ ಏನೋ ನಿಮಗೆಂದು ಈ ಒಂದು ಅಕ್ಕಿಯ ಅವಶ್ಯಕತೆ ಇರುವುದಿಲ್ಲ, ಇಲ್ಲ ಅಥವಾ ಮಾರ್ಕೋಬಿಡ್ತೀರಾ, ಯಾರಿಗಾದ್ರೂ ಹೋಗಿ ಮಾರ್ಕೋಬಿಡ್ತೀರಾ, ಅಂಗಡಿಗೆ ತಗೊಂಡೋಗಿ ಮಾರ್ಕೋಬಿಡ್ತೀರಾ ಬೇರೆ ಶಾಪ್ಗಳಿಗೆಲ್ಲ. ಹೀಗೆಲ್ಲ ಮಾಡುವಾಗ ನಿಮಗೆ ಆ ಒಂದು ಅಕ್ಕಿಯ ಅವಶ್ಯಕತೆ ನಿಜವಾಗ್ಲೂ ಇಲ್ಲ ಅಲ್ವಾ. ಹಾಗಿದ್ರೆ ಯಾಕೆ ಸರ್ಕಾರ ಈ ಒಂದು ಹಣನ ಕೊಡಬೇಕು, ಅಥವಾ ಯಾಕೆ ಸರ್ಕಾರ ಈ ಒಂದು ಅಕ್ಕಿಯನ್ನು ಕೊಡಬೇಕು ಅಲ್ವಾ. ಸೊ ಇಂತಹ ಒಂದು ಅನರ್ಹ BPL ಕಾರ್ಡ್ ಏನಿದೆ ಈ ಒಂದು ಚೀಟಿಗಳನ್ನು ಪತ್ತೆ ಹಚ್ಚಲು ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳಲಾಗಿದೆ ವೀಕ್ಷಕರೇ. ಇನ್ನು KYC ಕಡ್ಡಾಯ, ಇದಕ್ಕೂ ಈ ಒಂದು ಕಂಪ್ಲೀಟ್ ಆದಂಥ ಒಂದು ಇನ್ಫಾರ್ಮೇಷನ್ನ ಕಂಡಿಡ್ಲಿಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ, ಬೆಳಗಾವಿ ಕಂದಾಯ ವಿಭಾಗದಲ್ಲಿ 13 ಲಕ್ಷ ಫಲಾನುಭವಿಗಳು KYC ಮಾಡದೇ ಪಡೆಯುತ್ತಿದ್ದಾರೆ ಅಂತ ಕಂಡುಹಿಡಿದಿದೆ ವೀಕ್ಷಕರೇ. 13 ಲಕ್ಷ ಜನರು ಏನು ಮಾಡ್ತಿದ್ದಾರೆ ಅಂದರೆ KYCಯನ್ನು ಮಾಡ್ಕೊಳ್ಳದೆ ಈ ಒಂದು ಪಡಿತರ ಅಕ್ಕಿ ಏನಿದೆ ಅದನ್ನ ಪಡೀತಿದ್ದಾರೆ. KYC ಮಾಡಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಕಂಡುಹಿಡಿಬೋದು ಇದರಲ್ಲಿ ನಿಜವಾಗ್ಲೂ ನಿಮಗೆ ಪ್ರಾಪರ್ಟಿ ಇದೆಯಾ, ಅಥವಾ ನಿಮಗೆ ವೆಹಿಕಲ್ ಇದೆಯಾ, ಅಥವಾ ನಿಮಗೆ 4 ವೀಲರ್ಸ್ ಇದ್ದರೆ ನಿಮಗೆ ಇಲ್ವಾ, ನಿಜವಾಗ್ಲೂ ನಿಮಗೆ ಈ ಒಂದು ಅಕ್ಕಿಯ ಒಂದು ಇದೇನಿದೆ ಅಲ್ಪಸಂಖ್ಯಾತ ಬಿಟ್ಟು ನಿಮಗೆ ಈ ಒಂದು 4 ವೀಲರ್ಸ್ ಬೇರೆ ಯಾರಿಗೆಲ್ಲ ಇದೆಯೋ, OBC ಅಂತ ಅಥವಾ ಬ್ರಾಹ್ಮಿನ್ಸಿಗಂತೂ ನಿಜವಾಗ್ಲೂ ಇಲ್ಲ BPL ಕಾರ್ಡೇ, ಅಥವಾ OBC ಆಗಿರಲಿ, ಯಾವುದೇ ಆಗಿರಲಿ, ಒಂದು ಜಾತಿ ಆಗಿರಲಿ, ಕ್ಯಾಸ್ಟ್ ಆಗಿರಲಿ, ನಿಮಗೆ ಈ ಒಂದು 4 ವೀಲ್ ಇದೆ ಅಥವಾ ಪ್ರಾಪರ್ಟೀಸ್ ಇದೆ ಅಂದರೆ ನಿಮಗೆ ಈ ಒಂದು ಅಕ್ಕಿ ಒಂದು ಕಾರ್ಡ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಇಂತಹವರ ವಿವರಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರಕಟಿಸಿ ತಕ್ಷಣ ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ವೀಕ್ಷಕರೇ. ಆದರೆ ನಮಗೆ ಇನ್ನು ಮುಂದೆ ಏನು ಒಂದು ಭರವಸೆ ಇದೆ ಅಂದರೆ, ಈ ಒಂದು ಅಕ್ಕಿ ಹಣ ಅಥವಾ ಅಕ್ಕಿ ಒಂದು ಅನ್ನಭಾಗ್ಯ ಅನ್ನೋ ಯೋಜನೆ ಕರೆಕ್ಟಾಗಿ ಬಡವರಿಗೇ ತಲುಪಬೇಕು ಅನ್ನೋ ಒಂದು ದೃಢ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಈ ಒಂದು KYCಯನ್ನು ಕಡ್ಡಾಯ ಮಾಡಿದ್ದಾರೆ ವೀಕ್ಷಕರೇ. ಇನ್ನು ಥರ್ಮಲ್ ಪ್ರಿಂಟರ್ ಮತ್ತು GPS ನಿಯಂತ್ರಣವನ್ನು ತಂದಿದ್ದಾರೆ. ಅಂದರೆ ಥರ್ಮಲ್ ಪ್ರಿಂಟರ್ ಅಂದರೆ
ಇನ್ನು ನಿಮ್ಮ ಒಂದು ಸೇಫೆಸ್ಟ್ ಸೆಕ್ಯೂರಿಟಿ ಅಂದರೆ ನಿಮ್ಮ ಕರೆಕ್ಟಾಗಿರುವ ಒಂದು ಪರ್ಸನ್ ಬಡವರನ್ನ ಕಂಡಿಡ್ಲಿಕ್ಕೋಸ್ಕರ ಈ ಒಂದು ಥರ್ಮಲ್ ಪ್ರಿಂಟರ್ ಮತ್ತು GPS ನಿಯಂತ್ರಣ ಅಂತಂದರೆ ಇನ್ನು ಫೆಬ್ರವರಿ 20ರೊಳಗೆ ಎಲ್ಲ ಪಡಿತರ ಅಂಗಡಿಗಳಲ್ಲಿ ಥರ್ಮಲ್ ಪ್ರಿಂಟರ್ ಅಳವಡಿಕೆ ಕಡ್ಡಾಯ. ಆಹಾರ ಧಾನ್ಯ ಸಾಗಣೆ ಮಾಡುತ್ತಿರುವ ಲಾರಿಗಳಿಗೆ GPS ಕಡ್ಡಾಯ. ಅಂದರೆ ಇದೊಂದು ತುಂಬ ನನಗೆ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸರ್ಕಾರ ಈ ಒಂದು ಕೆಲಸಗಳನ್ನ ಮಾಡ್ತಿದೆ ಅನ್ಕೋತಾ ಇದ್ದೇನೆ ವೀಕ್ಷಕರೇ. ತುಂಬ ಖುಷಿಯಾಗಿದೆ. ಬಿಕಾಸ್ ಯಾರಿಗೆ ಈಗ ತುಂಬ ಜನ ಸ್ಕ್ಯಾಮ್ನ ಮಾಡಿಸ್ತಾ ಇರಲ್ವಾ, ಈಗ ತುಂಬ ಜನ ಸ್ಕ್ಯಾಮಲ್ಲೇ ಬದುಕ್ತಾ ಇದ್ದಾರೆ. ಈ ಒಂದು ಅಕ್ಕಿ ಕರೆಕ್ಟಾಗಿ ಒಂದು ನ್ಯಾಯಬೆಲೆ ಅಂಗಡಿಗೆ ತಲುಪೋದಿಲ್ಲ, ಎಲ್ಲೆಲ್ಲೂ ಇಳಿಸ್ತಾರೆ. ಬೇಕಾದಾಗ ಅವರು ಒಂದು ಚೀಲಗಳನ್ನ ಚೇಂಜ್ ಮಾಡ್ಕೋತಾರೆ. ಹಾಗೆ ಎಷ್ಟು ಚೀಲಗಳು ಬಂದಿದೆ ಅನ್ನೋ ಕರೆಕ್ಟಾಗಿರುವ ಒಂದು ವಿವರಣೆ ಇರೋದಿಲ್ಲ. ಹಾಗಿದ್ರೆ ಥರ್ಮಲ್ ಪ್ರಿಂಟರ್ನ ಅಂಗಡಿಗಳಲ್ಲಿ ಅಳವಡಿಸಿದ್ದಾರೆ, ಕರೆಕ್ಟಾಗಿ ಅವರೇ ಬಂದು ಈ ಒಂದು ಅಕ್ಕಿಯನ್ನು ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಕನ್ಫರ್ಮೇಷನ್ಗೋಸ್ಕರ. ಇನ್ನು GPS ಕಡ್ಡಾಯ. ಎಲ್ಲಿಂದ ಆ ಒಂದು ಸಾಗಣೆ ಹೊರಟಿದೆ, ಎಲ್ಲಿ ಬಂದು ತಲುಪಿದೆ, ಇಲ್ಲಿ ಮಾತ್ರ ಸ್ಟಾಪ್ ಮಾಡಿದೆ ಅನ್ನೋದನ್ನ ಕರೆಕ್ಟಾಗಿ ಕಂಡಿಲಿಕ್ಕೋಸ್ಕರ ಈ ಒಂದು GPS ಅಳವಡಿಸಲಾಗಿದೆ. ಮತ್ತು ಸರಬರಾಜು ಪ್ರಕ್ರಿಯೆ ಸುಜಿತವಾಗುವಂತೆ ಮಾಡಲಾಗಿದೆ ವೀಕ್ಷಕರೇ. ಕರೆಕ್ಟ್ ಟೈಮಿಗೆ ಆ ಒಂದು ಅಕ್ಕಿ ಏನಿದೆ ಅದು ಆ ಒಂದು ಬಡವರಿಗೆ ಕೈಗೆ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಇನ್ನು ಬೆಂಬಲ ಬೆಲೆ ಯೋಜನೆಯ ಬಿಗಿ ನಿಯಂತ್ರಣ ಅಂದರೆ ಖರೀದಿ ಕೇಂದ್ರಗಳಲ್ಲಿ ಆಹಾರ ಧಾನ್ಯ ಖರೀದಿಯನ್ನು ಸರಿಯಾದ ದರದಲ್ಲಿ ನಡೆಸಲಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಲು ಕಡ್ಡಾಯ ಸೂಚನೆ ಮಾಡಲಾಗಿದೆ. ಸರ್ಕಾರ ನಿಗದಿ ಮಾಡಿದ ಬೆಲೆಯಲ್ಲಿ ಮಾತ್ರ ಪಡಿತರ ವಿತರಣೆ ಆಗಬೇಕು. ನಾನು ತುಂಬ ಕೇಳಿದ್ದೇನೆ ವೀಕ್ಷಕರೇ, ಈ ಒಂದು ಪಾಪ ಜನರಿಗೆ ₹1 ಅಕ್ಕಿ ಅಂತ ಫಸ್ಟ್ ಹೇಳ್ತಾಯಿದ್ರು. ಈಗ ಏನೇನಾಗ್ತಿದೆ ಅಂದರೆ ₹50 ಕೊಡಿ, ₹100 ಕೊಡಿ ಅಂತ ಹೇಳಿ ಬಡವರ ಕೈಯಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಅಮೌಂಟ್ ಏನು ಅಮೌಂಟ್ ಅಂತ ಗೊತ್ತಿಲ್ಲ. ನಿಮಗೆ ಈಗ ನಾನು ನೋಡಿದಾಗೆ ನಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ₹10ಗೋಸ್ಕರ ₹10 ತಗೊಳ್ತಾ ಇದ್ದಾರೆ. ಅದು ಕೂಡ ಇಲ್ಲ, ನನ್ನ ಮಟ್ಟಿಗೆ ಅದು ಕೂಡ ನಿಮ್ಮ ಕೈಯಿಂದ ತಗೊಳ್ಳೋ ಹಾಗೆ ಇಲ್ಲ ವೀಕ್ಷಕರೇ. ಆದರೆ ₹10 ತಗೊಂಡು ಅವ್ರು ಇಟ್ಕೋತಾ ಇದ್ದಾರೆ. ಈ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಪಾಪ ಅವರು ಪರವಾಗಿಲ್ಲ ₹10 ಅಲ್ವಾ ಕೊಟ್ಬಿಡೋಣ ಅಂತೇಳಿ ಕೊಟ್ಬಿಡ್ತಾರೆ. ಒಂದು 4 ಜನ ಒಂದು 50-40 kg ಅಕ್ಕಿ ಅಥವಾ 20 kg ಅಕ್ಕಿಗೆ ₹10 ಕೊಟ್ಟರೆ ಏನಾಗುತ್ತೆ ಅಂತ ನೀವು ಅನ್ಕೋತೀರಾ ವೀಕ್ಷಕರೇ. ಆದರೆ ಖಂಡಿತವಾಗಿಯೂ ಈ ಒಂದು ₹10 ಕೂಡ ನೀವು ಕೊಡಬೇಕಾದ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಆದರೆ ನಿಮ್ಮ ಕೈಯಿಂದ ತಗೊಳ್ತಿದ್ದಾರೆ, ಇದು ಸ್ಕ್ಯಾಮ್. ನಿಮಗೆ ಗೊತ್ತಿಲ್ಲ ಈ ಒಂದು ವಿಷಯ, ನಿಮಗೆ ಕೊಡಬೇಡ್ವಾ ಏನಾದ್ರ ಬಗ್ಗೆ ಗೊತ್ತಿಲ್ಲ. ಹೀಗೆ ಪ್ರತಿಯೊಂದು ಬಡವರ ಕೈಯಿಂದ ₹10 ಸೇರಿಸಿದ್ರೆ ಒಂದು ದಿನಕ್ಕೆ ಎಷ್ಟು ಆಗಬೇಡ, ಜಸ್ಟ್ ಒಂದು ₹500 ಸುಮ್ಮನೆ ಸಿಗುತ್ತೆ ಅಲ್ವಾ. ಹಾಗಾದರೆ ಈ ಒಂದು ಸ್ಕ್ಯಾಮ್ನ ನಾವು ತಡಿಲೇಬೇಕು. ಹಾಗೆ ಒಂದು ಕಡಿತ ಒಂದು ಈಗ ₹1 ಅಂದರೆ ₹1 ತಗೋಬೇಕು, ಅಥವಾ ₹5 ಅಂದರೆ ₹5 ತಗೋಬೇಕು. ಹಾಗೆ ಕರೆಕ್ಟಾಗಿ ಈ ಒಂದು ಅಮೌಂಟ್ ಏನಿದೆ ಅದನ್ನ ಕರೆಕ್ಟಾಗಿ ಅಷ್ಟೇ ಆ ಒಂದು ಬಡವರ ಕೈಯಿಂದ ತಗೊಳ್ತಿದ್ದೀರಾ ಅದನ್ನು ಪರಿಶೀಲನೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಇನ್ನು ಗೋದಾಮುಗಳ ನಿಯಂತ್ರಣ ಮತ್ತು ಅಕ್ರಮ ತಡೆಗಟ್ಟಲು ಕ್ರಮ. ಅಂದರೆ ಗೋದಾಮಲ್ಲಿ ಏನು ನಡೀತದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಕೊಂಚ ಕೂಡ ವಿವರಣೆ ಇಲ್ಲ ಅಲ್ವಾ ವೀಕ್ಷಕರೇ. ಏನು ನಡೀತದೆ, ಹೇಗೆ ಹೋಗ್ತದೆ, ಎಷ್ಟು ಅಕ್ಕಿ ಚೀಲ ಬಂದಿದೆ, ಎಷ್ಟು ಅಕ್ಕಿ ಚೀಲ ಹೋಗಿದೆ, ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇದರಲ್ಲಿ ಬರುವಂಥ ಮಿಡಲ್ ಮ್ಯಾನ್ಗಳು ಈ ಒಂದು ಅಕ್ಕಿನ ತಗೊಳ್ರೂ ನಮಗೆ ಗೊತ್ತಿಲ್ಲ, ಅಥವಾ ಹಳೆ ಸ್ಟಾಕ್ ಇರುವ ಅಕ್ಕಿನ ನಿಮಗೆ ಕೊಟ್ಟರೂ ಗೊತ್ತಿಲ್ಲ. ಇನ್ನು ಹೊಸ ಸ್ಟಾಕ್ನ ಅವ್ರು ಇಟ್ಕೊಂಡು ಅವ್ರು ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಕಠಿಣ ಕ್ರಮವನ್ನು ತಗೊಂಡಿದ್ದಾರೆ ವೀಕ್ಷಕರೇ. ಆಹಾರ ಧಾನ್ಯ ಸಂಗ್ರಹವನ್ನು ನಿಯಂತ್ರಿಸಲು ನಿಗಮದ ಅಧೀನದಲ್ಲಿರುವ ಗೋದಾಮುಗಳ ಸಮಗ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಅವ್ಯವಹಾರಗಳನ್ನು ತಡೆಯಲು ಹೊಸ ಜಾಗೃತ ಸಮಿತಿಗಳ ರಚನೆ ಶೀಘ್ರವಾಗಿ ಮಾಡಲಾಗುವುದು. ಹಾಗೆ ಈಗ ಎಲ್ಲಾದರೂ ಗೋದಾಮಿನಿಂದ ಎಲ್ಲಾದರೂ ವೇರ್ ಹೌಸ್ನಿಂದ ನಿಮಗೆ ಗೊತ್ತಿಲ್ಲದೆ ಒಂದು ನಿಗದಿತ ಪ್ರಮಾಣದಲ್ಲಿ ಅಕ್ಕಿ ಚೀಲಗಳ ಮೂಟೆಗಳೇನಿದೆ ಅದು ಹೋಗ್ತಾ ಇಲ್ವೋ, ಅಥವಾ ತುಂಬ ಹೆಚ್ಚಾಗಿ ಹೋಗ್ತಿದೆಯೋ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಟೀಮ್ನ ಕೂಡ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ. ಅದು ತುಂಬ ಒಳ್ಳೆಯ ವಿಷಯ. ಇನ್ನು ಅಗತ್ಯ ಸೇವೆಗಳ ಮೇಲಿನ ನಿಗಾ ಪೆಟ್ರೋಲ್ ಪಂಪ್ ಹಾಗೂ ಗ್ಯಾಸ್ ಏಜೆನ್ಸಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಪೆಟ್ರೋಲ್ ಪಂಪ್ಗಳು ಹಾಗೂ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ನಿಯಮ ಉಲ್ಲಂಘನೆ ಆಗದಂತೆ ನಿಯಂತ್ರಣ ವಿಭಾಗಕ್ಕೆ ವಿಶೇಷ ಆದೇಶ ನೀಡಲಾಗಿದೆ. ಜನವರಿ 2025 ಅಂತ್ಯದವರೆಗೆ ಬೆಳಗಾವಿ ಕಂದಾಯ ವಿಭಾಗದಲ್ಲಿ 12.15 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡಲಾಗಿದೆ. ಇನ್ನು 225 ಪೆಟ್ರೋಲ್ ಪಂಪ್ಗಳ ಮೇಲೆ ಮೊಕದ್ದಮೆ ಹಾಕಿ 5.55 ಲಕ್ಷ ದಂಡ ವಸೂಲಾತಿ ಮಾಡಲಾಗಿದೆ. ಅಂದರೆ ಯಾರೆಲ್ಲ ಈ ಒಂದು ಸ್ಕ್ಯಾಮ್ನಲ್ಲಿ ಒಳಪಟ್ಟಿದ್ದೀರಾ ಅವ್ರ ಮೇಲೆ ಕಠಿಣವಾಗಿ ಈ ಒಂದು ಕ್ರಮವನ್ನು ತಗೊಂಡು ಅವರಿಗೆ ದಂಡವನ್ನು ವಿಧಿಸಲಾಗಿದೆ ವೀಕ್ಷಕರೇ. ಇದರಿಂದ ನಿಮಗೆ ತುಂಬಾ ಸೇಫಾಗಿ ನಿಮಗೆ ಈ ಒಂದು ಅಕ್ಕಿ ತಲುಪಲಿಕ್ಕೋಸ್ಕರ ಸರ್ಕಾರ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ಕೊಬೋದು. ಇನ್ನು ಅನ್ನಭಾಗ್ಯ ಯೋಜನೆ DBT ಮೂಲಕ ನೇರ ಹಣ ವರ್ಗಾವಣೆ ಮಾಡ್ತಿದ್ದಾರೆ. ಹೌದು ವೀಕ್ಷಕರೇ, ಇದೊಂದು ಒಳ್ಳೆಯ ವಿಷಯ ಆಗಿತ್ತು. DBT ಮೂಲಕ ನಿಮಗೆ ಹಣ ನೀಡ್ತಾ ಇದ್ದಾರೆ ಅಂದರೆ ತುಂಬಾ ಒಳ್ಳೆಯ ವಿಷಯ. ಇನ್ನು ನಿಮಗೆ ಆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಒಂದು ಅಮೌಂಟ್ ಕೊಟ್ಟಿದ್ರೆ ನಿಮ್ಮ ಗತಿಯೇನು ಯೋಚನೆ ಮಾಡಿ ಒಂದ್ಸಲ. ಕೊಡ್ತಾರೆ ಅವ್ರು ನಿಮಗೆ ನಿಜವಾಗ್ಲೂ ಈ ಒಂದು ಹಣ ಕೊಡ್ತಾರಾ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗೂ ಇಲ್ಲ ವೀಕ್ಷಕರೇ. ಅವ್ರು ನಿಮ್ಮನ್ನ ಹೇಗೆಲ್ಲ ಪೆದ್ದು ಕೂರಿಸ್ಬೋದು, ಮಂಗ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತಾರೆ ವೀಕ್ಷಕರೇ. ಪಾಪ ಈ ಮುಗ್ಧ ಜನರಿಗೆ ಇದೊಂದು ಗೊತ್ತಿಲ್ಲದೆ ಅವ್ರು ಏನು ಮಾಡ್ತಾರೆ, ಈ ಒಂದು ₹5 ₹10 ಕೇಳೋದನ್ನ ಕೊಟ್ಬಿಡ್ತಾರೆ ವೀಕ್ಷಕರೇ. ಪಾಪ ಅವರಿಗೆ ಆ ಒಂದು ₹5 ₹10 ತಗೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಆದರೆ ಪಾಪ ಅವ್ರ ಕೈಯಿಂದ ಕೂಡ ಈ ಒಂದು ಹಣವನ್ನು ತಗೊಂಡು
ಸ್ಕ್ಯಾಮ್ ಮಾಡೋ ಜನರಿಗೆ ನಾವು ಏನು ಹೇಳಬೇಕು ಅಂತ ಖಂಡಿತವಾಗ್ಲೂ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ ವೀಕ್ಷಕರೇ. ಇನ್ನು ಅನ್ನಭಾಗ್ಯ ಯೋಜನೆಯಡಿ ಬೆಳಗಾವಿ ವಿಭಾಗದಲ್ಲಿ ರೂಪಾಯಿ 2759.0.2 ಕೋಟಿ ಮೊತ್ತವನ್ನು ನೇರ ಹಣ ವರ್ಗಾವಣೆ DBT ಮೂಲಕ ಫಲಾನುಭವಿಗಳಿಗೆ ನೀಡಲಾಗಿದೆ. ಹೊಸ ಪಡಿತರ ಅಂಗಡಿಗಳನ್ನು ತೆರೆಯಲು ಪ್ರಸ್ತಾಪ ಸಲ್ಲಿಸಲು ಸೂಚಿಸಲಾಗಿದೆ. ಅಂದರೆ DBT ಮೂಲಕ ನಿಮ್ಮ ಈ ಒಂದು ಹಣ ಏನಿದೆ 2759.02 ಕೋಟಿ ಮೊತ್ತವನ್ನು DBT ಮೂಲಕನೇ ನಿಮಗೆ ನಿಮ್ಮ ಒಂದು ಖಾತೆಗೆ ಬರ್ತಿದೆ ವೀಕ್ಷಕರೇ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಎಲ್ಲ ಕರೆಕ್ಟಾಗಿ ಕಠಿಣವಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ವೀಕ್ಷಕರೇ ಸರ್ಕಾರ. ಇನ್ನು BPL ಪಡಿತರ ಚೀಟಿ ಪರಿಷ್ಕರಣೆ ಬಡವರಿಗೆ ಹೊಸ ಆಶಾಕಿರಣ ಆಗಿದೆ. ಅಂದರೆ ನಾನು ಹೇಳಿದ್ದೆ, ಪರಿಷ್ಕರಣೆ ಅಂದರೆ ಹೊಸ ನಿಯಮಗಳನ್ನ ತಂದು ರೂಲ್ಸ್ನ ತೊಗೊಂಬಂದು ಯಾರೆಲ್ಲ ಈ ಒಂದು ವಹಿವಾಟಲ್ಲಿ ಕರೆಕ್ಟಾಗಿ ನಿಯಮ ಪಾಲನೆ ಮಾಡದೆ ಈ ಒಂದು ಈಗ ನಾವು ತುಂಬ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ವೀಕ್ಷಕರೇ. ಈ ಒಂದು ಹೇಗೆ ಕ್ಯಾನ್ಸಲ್ ಆಗಿದೆ ಅಂದರೆ ಈ ಒಂದು ಸ್ಕ್ಯಾಮ್ನ ಮಾಡ್ತಾ ಇರೋರನ್ನ ತೆಗೆದಾಕ್ತಾ ಇದ್ದಾರೆ. ಪ್ರಾಪರ್ಟಿ ಇದ್ದು, ವೆಹಿಕಲ್ ಇದ್ದು, ಅಥವಾ ಎಲ್ಲ ರೀತಿಯ ಅಮೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಕೂಡ ಅವರು ಈ ಒಂದು ಈ ಒಂದು ಅಕ್ಕಿಯನ್ನು ಪಡಿತಾ ಇದ್ರು. ಅವ್ರನ್ನ ಎಲ್ಲ BPL ಕಾರ್ಡ್ನ ಎಷ್ಟೋ ಲಕ್ಷ BPL ಕಾರ್ಡ್ಗಳನ್ನ ತೆಗೆದಾಕಿದ್ದಾರೆ ವೀಕ್ಷಕರೇ. ಇದೊಂದು ತುಂಬಾ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಹೊಸ ಪರಿಷ್ಕರಣೆ ಮತ್ತು ಬಿಗಿಯಾದ ನಿಯಂತ್ರಣ ಕ್ರಮಗಳ ಮೂಲಕ ಅನರ್ಹ ಫಲಾನುಭವಿಗಳಿಗೆ ತೆಗೆಯಲಾಗುವುದು ಮತ್ತು ಪಡಿತರ ವಿತರಣೆಯಲ್ಲಿ ಸುಧಾರಣೆ ತರಲಾಗುವುದು. ಬಡ ಕುಟುಂಬಗಳಿಗೆ ತೊಂದರೆ ಇಲ್ಲದಂತೆ ಮತ್ತು ಪಡಿತರ ವಿತರಣೆಯಲ್ಲಿ ಶುಚಿತ ವ್ಯವಸ್ಥೆ ಕಾಪಾಡಲು ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಇನ್ನು BPL ಕಾರ್ಡುದಾರರಿಗೆ ಸರ್ಕಾರ ನೀಡಿದ ಮಹತ್ವದ ಭರವಸೆ ಆಗಿದ್ದು, ಸರ್ಕಾರದ ಈ ಕ್ರಮ ಬಡ ಕುಟುಂಬಗಳಿಗೆ ನಂಬಿಕೆಯ ಬೆಳಕಾಗಿದೆ. ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಈ ಒಂದು ಮಾಹಿತಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನೀವು ಹೇಳಿ ವೀಕ್ಷಕರೇ. ಇಂಥ ಒಂದು ತುಂಬ ಕಠಿಣ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಆದ್ದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಮೋಸ ಆಗ್ತಿದ್ರೆ, ನಿಮಗೆ ನ್ಯಾಯಬೆಲೆ ಅಂಗಡಿಯಿಂದ ಆಗಿರಲಿ ಅಥವಾ ಏನು ಹೇಳೋದು ಅವ್ರು ತುಂಬ ಹಣವನ್ನು ನಿಮ್ಮ ಕೈಯಿಂದ ತಗೊಳ್ತಿದ್ದಾರೆ, ಅಥವಾ ಕೇವಲ ಈಗ ನಮ್ಮ ಪಕ್ಕದಲ್ಲಿರುವ ನ್ಯಾಯಬೆಲೆ ಅಂಗಡಿಗಳೆಲ್ಲ 10 ರೂಪಾಯಿ ತಗೊಳ್ತಿದ್ದಾರೆ ವೀಕ್ಷಕರೇ. ನೀವು ಹಾಗೆ ನಿಮ್ಮ ಪಕ್ಕದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎಷ್ಟು ರೂಪಾಯಿಗಳನ್ನು ನಿಮ್ಮ ಕೈಯಿಂದ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಲೇಬೇಕು ವೀಕ್ಷಕರೇ. ಎಷ್ಟು ಹಣವನ್ನು ನಿಮ್ಮ ಕೈಯಿಂದ ಅವ್ರು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಷಯವನ್ನು ಸರ್ಕಾರಕ್ಕೆ ಮುಟ್ಟಿಸಲೇಬೇಕು. ಬಿಕಾಸ್ ನಿಮ್ಮಿಂದ ಎಷ್ಟು ಹಣ ಹೋಗ್ತಿದೆ ನಿಮಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಅಲ್ವಾ. 50 ರೂಪಾಯಿನ ತಗೋಬೋದು, 10 ರೂಪಾಯಿನ ತಗೋಬೋದು, 20 ರೂಪಾಯಿನ ತಗೋಬೋದು. 20 ರೂಪಾಯಿ ಏನು ಕೊಂಚ ಅಮೌಂಟಾ? ಎಲ್ಲರ ಕೈಯಿಂದ 20 ರೂಪಾಯಿ ಅಂದರೆ ಎಷ್ಟು ಅಮೌಂಟ್ ಆಗಬೇಡ ಅವ್ರಿಗೆ ಅಲ್ವಾ. ಹಾಗಿದ್ರೆ ಎಷ್ಟು ಅಮೌಂಟನ್ನು ನಿಮ್ಮ ಕೈಯಿಂದ ಅವ್ರು ಪಡ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗೂ ಕಮೆಂಟ್ ಮಾಡಲೇಬೇಕು ವೀಕ್ಷಕರೇ. ಹಾಗಿದ್ರೆ ಇಷ್ಟೆಲ್ಲ ನಿಯಮಗಳನ್ನು ಸರ್ಕಾರ ಫಾಲೋ ಮಾಡಿದೆ. ನಿಮಗೆ ಈ ಒಂದು ಅಕ್ಕಿ ಏನಿದೆ, ಬಡವರಿಗೆ ಈ ಒಂದು ಅಕ್ಕಿ ಏನಿದೆ ಅವರಿಗೆ ಕರೆಕ್ಟಾಗಿ ಈ ಒಂದು ಅನ್ನಭಾಗ್ಯ ಯೋಜನೆ ತಲುಪಲೇಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಇಷ್ಟೆಲ್ಲ ನಿಯಮಗಳನ್ನ ತಂದಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ತುಂಬ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ. ಹಾಗಿದ್ರೆ ವೀಕ್ಷಕರೇ, ಅಂಟಿಲ್ ದೆನ್ ಸಿ ಯು ಬಾಯ್. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.